ಹುಚ್ಚ ಎಂದ ಶಾಸಕರನ್ನೇ ಹುಚ್ಚ ಅಂತ ಹೇಳಿದ ನಿವೃತ್ತ ಉಪನ್ಯಾಸಕ. ಹೌದು, ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರಿಂದ ಏಕವಚನದಲ್ಲೇ ಬೈಗುಳವಾಗಿದ್ದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪ ಘಟನೆ ನಡೆದಿದೆ. ಖಾಸಗಿ ಡೆವಲಪರ್ ಸಂಸ್ಥೆಯ ನಿರ್ಮಾಣದ ಕಟ್ಟಡದ ಬಳಿ ವಾಗ್ವಾದ ನಡೆಸಿದ್ದು, ಅನಿಗಾನಹಳ್ಳಿ ಸರ್ವೆ ನಂಬರ್ 37/1ರ 1.13 ಎಕರೆ ಜಮೀನು ಮಾಲೀಕರಾಗಿದ್ದ ಮೃತ ಪಾರ್ವತಮ್ಮ ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಜಮೀನಿಗೆ ಪ್ರವೇಶ ಹಿನ್ನೆಲೆ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶ ಇದ್ರೂ ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮೃತ ಪಾರ್ವತಮ್ಮ ಪುತ್ರ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದು, ಕುಟುಂಬಸ್ಥರ ವಾದ ಪ್ರತಿವಾದದ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಇವರ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ನಡೆಸುತ್ತಿರುವ ಕಟ್ಟಡ ಕಾಮಗಾರಿ ಇದಾಗಿದ್ದು, ಈ ವೇಳೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಅಂತ ಎಎನ್ಎಸ್ ಗೌಡಗೆ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದು, ನೀನೇ ಹುಚ್ಚ ನಾನಲ್ಲ ಅಂತ ಶಾಸಕರಿಗೆ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ಆವಾಜ್ ಹಾಕಿದ್ದಾರೆ. ಕೂಡಲೇ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ವಶಕ್ಕೆ ಪಡೆದಿದ್ದಾರೆ ಬಂಗಾರಪೇಟೆ ಪೊಲೀಸರು. ಬಳಿಕ ಕುಟುಂಬಸ್ಥರಿಗೂ ಅವಾಚ್ಯ ಶಬ್ದಗಳಿಂದ ಶಾಸಕ ನಾರಾಯಣಸ್ವಾಮಿ ಬೈಗುಳವನ್ನ ಬೈದಿದ್ದಾರಂತೆ. ಇಲ್ಲಿ ಎಂಎಲ್ಎ ಶಾಸಕರು ಸ್ಟೇ ತಂದಿದ್ರು, ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಆವಾಜ್ ಆಗ್ಬಿಟ್ಟು ರೌಡಿಸಮ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದು ವಲ್ಗರ್ ವರ್ಡ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ನೀವು ಅಂತ ಮಾತಾಡ್ತಿದ್ರು, ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಮುಂದೆ ಈ ತರ ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳ್ಸಿದ್ದಾರೆ ಅವರು. ನಾವೆಲ್ಲ ಲಿಟ್ರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಅದು ದೊಡ್ಡವ್ರ ಅಂತವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್. ನಮ್ಗೆ ಇದೆಲ್ಲ ಸರಿ ಇಲ್ಲ. ಸ್ಟೇ ತಂದಿದ್ದಾರೆ, ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ಗು ಅಷ್ಟೇ ನಮ್ದು. ಅವ್ರಿಗೆ ಬಂದ್ಬಿಟ್ಟು ಸಣ್ಣ ಸಣ್ಣ ಇಷ್ಟಕ್ಕೆಲ್ಲ ಅವ್ರು ವಾಪಸ್ ನಮಗೆ ಬೈದು ಕಳಿಸ್ತಾ ಇದ್ದಾರೆ. ನಾವು ಒತ್ತುವರಿ ಮಾಡಿಲ್ಲ, ನಾವು ಜಮೀನು ಖರೀದಿ ಮಾಡಿದ್ದೇವೆ, ನೀವೆಲ್ಲ ಅತಿಕ್ರಮ ಪ್ರವೇಶ ಮಾಡುತ್ತಿದ್ದೀರಾ ಅಂತ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರು ಇವರಿಗೆ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದು, ಖಾಸಗಿ ಜಾಗದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರೆ ಕಾನೂನು ಮೂಲಕ ಉತ್ತರ ಕೊಡ್ತೀವಿ ಅಂತ ಶಾಸಕ ನಾರಾಯಣಸ್ವಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಾಸಕರು ಗೂಂಡಾವರ್ತನೆ ತೋರಿದ್ದಾರೆ ಅಂತ ಎಎನ್ಎಸ್ ಗೌಡ ಮತ್ತು ಕುಟುಂಬಸ್ಥರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕೋರ್ಟಲ್ಲಿದೆ, ಅವರು ಅಕ್ರಮವಾಗಿ ಎಲ್ಲ ರಿಜಿಸ್ಟ್ರಿಗಳು ಮಾಡ್ಕೊಂಡಿದ್ದಾರೆ. ಅಕ್ರಮವಾಗಿ ಅವತ್ತಿಂದಲೂ ನಾವು ಕೋರ್ಟ್ ಆಗಿದ್ದು, ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಇತ್ಯರ್ಥ ತನಕ ಯಾರು ಅಲ್ಲಿ ಏನು ಕೆಲಸ ಮಾಡಬಾರ್ದು, ಏನು ಕೆಲಸಗಳನ್ನು ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಆದರೂ ಸಹ ಅವರ ಅಧಿಕಾರ, ಅವರ ಒಂದು ಇದನ್ನು ಅವ್ರಿಗೆ ಒಂದು ಇನ್ಫ್ಲೂಯೆನ್ಸಿಂದ ಕೆಲಸನ ಮಾಡ್ತಾ ಇದ್ದಾರೆ. ನಾವು ಬಂದು ಹೇಳಿ ಹಿಂದ್ಗಡೆ ಕೂಡ ಬಂದು ಮಾಡ್ತಾಯಿದ್ರು. 37/6 ಅಲ್ಲಿಗೂ ಕೂಡ ಬಂದು ನಾವು ಹೇಳಿದ್ದೀವಿ. ನಾವು ಆದರೂ ಕೂಡ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲೂ ಮಾಡ್ತಾ ಇದ್ದಾರೆ. ನಮಗೇನು ಗೊತ್ತಾ ಸರ್, ನಮ್ಗೆ ನ್ಯಾಯ ಕೊಡಬೇಕು. ನಮ್ಮ ಜಮೀನು ನಮ್ಮದಿದು, ನಮ್ಮ ಕುಟುಂಬಸ್ಥರೆಲ್ಲ ಬಂದಿದ್ದು ಸೇರಿ ನಾವು ಆ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ಇವತ್ತಿನ ದಿವಸ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಆಗಿದೆ. ನಮ್ಮ ಜಮೀನು ನಮ್ಗೆ ತೆಗ್ದೇ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು. ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಎಲ್ಲರೂ. ಯಾರ ಜಮೀನು ನಾವು ಕೇಳ್ತಾ ಇಲ್ಲ. ನಮ್ಗೆ ಅನ್ಯಾಯ ಆಗಿದೆ, ಮೋಸ ಮಾಡಿದ್ದಾರೆ.